ಎಲ್ರಿಗೂ ನಮಸ್ಕಾರ. ವೆಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಸ್ವೀಟ್ ರೆಸಿಪಿ, ಉಡುಪಿ ಮ್ಯಾಂಗ್ಳೂರ್ ಸೈಡಲ್ಲಿ ಮಾಡುವಂತಹ ಶೀರಾ ರೆಸಿಪಿ. ಒಮ್ಮೆ ಈ ರೆಸಿಪಿನ ಫಾಲೋ ಮಾಡಿ ನೋಡಿ, ಹೋಟೆಲ್ ಟೇಸ್ಟಲ್ಲೇ ಬರ್ತದೆ. ಇದು ತುಂಬ ಈಸಿ ಕೂಡ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಶೀರಾ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ದೊಡ್ಡ ಚಮಚದಲ್ಲಿ ತುಪ್ಪನ ತಗೊಂಡಿದ್ದೇನೆ. ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಗೇರು ಬೀಜ ಹಾಗೂ ದ್ರಾಕ್ಷಿನ ಹಾಕಿದೆ. ಇದನ್ನು ಸ್ವಲ್ಪ ರೋಸ್ಟ್ ಮಾಡುವ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಸಾಕು, ಇದನ್ನು ತೆಗೆಯುವ. ಇದನ್ನು ಸೈಡ್ಗೆ ಇಟ್ಟು ಪುನಃ ಸ್ವಲ್ಪ ಇದಕ್ಕೆ ತುಪ್ಪನ ಹಾಕಿದೆ. ಈಗ ನಾನಿಲ್ಲಿ ಒಂದು ಸಪೂರ ರವೆನ 1 ಕಪ್ನಷ್ಟು ಹಾಕಿದೆ. ಇದಕ್ಕೆ ಸಪೂರ ರವೆ ಯೂಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿ ಒಳ್ಳೆಯ ಪರಿಮಳ ಬರುವವರೆಗೆ ಇದನ್ನು ಹುರಿಬೇಕು. ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇರಬೇಕು. ಹೀಗೆ ಇದನ್ನು ಹುರಿತಾ ಚೆನ್ನಾಗಿ ನೋಡಿ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತದೆ ಇಲ್ಲಿ. ಆಗ ಇದಕ್ಕೆ ಪುನಃ 1 ಚಮಚ ತುಪ್ಪನ ಹಾಕ್ತಾ ಇದ್ದೇನೆ. ಪುನಃ ಇದನ್ನು ಒಂದು 2-3 ನಿಮಿಷ ಹುರಿಬೇಕು. ಈಗ ಇದಕ್ಕೆ ನಾನಿಲ್ಲಿ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ರವೆ ಎಲ್ಲ ಮುಳುಗುವಷ್ಟು ನೀರು ಹಾಕಬೇಕು. ಇದನ್ನೊಮ್ಮೆ ತಿರುಗಿಸುವ. ಇದು ಬೇಗ ಡ್ರೈ ಆಗ್ತದೆ ನೋಡಿ. ರವೆ ನೀರನ್ನೆಲ್ಲ ಹೀರ್ಕೊಳ್ತದೆ ನೋಡಿ. ಇದನ್ನು ಹೀಗೆ ತಿರುಗಿಸ್ತಾ ಇರಬೇಕು ನೋಡಿ. ನೀರೆಲ್ಲ ಡ್ರೈ ಆಯಿತು. ನಾನೀಗ ಇದಕ್ಕೆ 1 ಸ್ಪೂನಷ್ಟು ಪುನಃ ತುಪ್ಪನ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡುವ. ಈಗ ಇದಕ್ಕೆ ನಾನು ಇಲ್ಲಿ 1 ಕಪ್ನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೇನೆ. ಯಾರಿಗೆಲ್ಲ ಸ್ವೀಟ್ ಇಷ್ಟ ಅವರು ಸಕ್ಕರೆ ನೋಡ್ಕೊಂಡು ಹಾಕಬೇಕು. ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. 1 ಕಪ್ ರವೆಗೆ 1 ಕಪ್ನಷ್ಟು ಸಕ್ಕರೆ ಬೇಕಾಗ್ತದೆ. ಇದನ್ನೇ ಮಿಕ್ಸ್ ಮಾಡುವ. ಸಕ್ಕರೆ ಎಲ್ಲ ನೀರಾಯಿತು. ಈಗ ಇದಕ್ಕೆ ನಾನು ಹಾಲಿನಲ್ಲಿ ಸ್ವಲ್ಪ ಕೇಸರಿನ ಹಾಕಿಟ್ಟಿದ್ದೆ ಬಿಸಿ ಹಾಲಲ್ಲಿ. ಅದನ್ನು ಹಾಕ್ತಾ ಇದ್ದೇನೆ ಕಲರ್ಗೋಸ್ಕರ. ಇಲ್ಲಾಂದರೆ ಫುಡ್ ಕಲರ್ ಕೂಡ ಯೂಸ್ ಮಾಡಬಹುದು, ಯೆಲ್ಲೋ ಫುಡ್ ಕಲರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಪುನಃ 1 ಚಮಚ ತುಪ್ಪನ ಹಾಕಿದೆ. ಶೀರಾಗೆ ತುಪ್ಪ ಸ್ವಲ್ಪ ಜಾಸ್ತಿ. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೇನೆ. ಇದರಿಂದ ಒಳ್ಳೆ ಫ್ಲೇವರ್ ಬರ್ತದೆ. ಹಾಗೆಯೇ ರೋಸ್ಟ್ ಮಾಡಿಟ್ಟಂತಹ ಗೇರು ಬೀಜ ಹಾಗೂ ದ್ರಾಕ್ಷಿನ ಹಾಕಿದೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ. ಈಗ ಇದು ಆಯಿತು ನೋಡಿ, ಸಾಕು. ನೀರೆಲ್ಲ ಡ್ರೈ ಆಯಿತು. ಈಗ ಇದನ್ನು ಹೀಗೇ ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಿ ಮುಚ್ಚಳ ಇಟ್ಟು ಬಿಡುವ. ಒಂದು 5 ನಿಮಿಷ ಇಟ್ಟರೆ ಸಾಕು. 5 ನಿಮಿಷದ ನಂತರ ನೋಡಿ, ಸ್ವಲ್ಪ ತುಪ್ಪ ಹೀಗೆ ಮೇಲೆ ಬಂದಿರ್ತದೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ಒಂದು ಬೌಲ್ ತಗೊಂಡು ಅದಕ್ಕೆ ಫಿಲ್ ಮಾಡುವ. ಚೆನ್ನಾಗಿ ಹೀಗೆ ಫಿಲ್ ಮಾಡಬೇಕು. ನಂತರ ಹೀಗೆ ಮಾಡಿ ಇದನ್ನು ನೋಡಿ, ಇದು ಆಯಿತು. ಇದನ್ನು ಒಂದು ಪ್ಲೇಟ್ಗೆ ಉಲ್ಟಾ ಹಾಕುವ. ನೋಡಿ, ಇದಕ್ಕೆ ಮೇಲಿಂದ ಸ್ವಲ್ಪ ದ್ರಾಕ್ಷಿ ಹಾಗೂ ಕೇಸರಿನ ಹಾಕ್ತಾ ಇದ್ದೇನೆ ನೋಡಿ. ಹೋಟೆಲ್ ಸ್ಟೈಲಲ್ಲಿ ಶೀರಾ ರೆಡಿ ಆಯಿತು. ಟೇಸ್ಟ್ ಕೂಡ ಹೋಟೆಲ್ನ ಹಾಗೇನೇ ಇರ್ತದೆ ನೋಡಿ. ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ. ಸಾಫ್ಟಾಗಿ ಶೀರಾ ರೆಡಿ ಆಯಿತು. ಇದನ್ನು ಚಾದೊಟ್ಟಿಗೆ ಸರ್ವ್ ಮಾಡಬಹುದು.
ನೋಡಿ ನೀವು ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.